ಮೈಸೂರು ಡಿಸ್ಟಿಕ್ ವಕ್ಫ್ ಬೋರ್ಡ್ ಬಗ್ಗೆ ನೋಡ್ತಾ ಇದ್ದೆ. ಅಲ್ಲೂ ಸಮಸ್ಯೆ ಬಹಳ ಜೋರಾಗಿದೆ. ನಾನಲ್ಲಿ ಆವಾಗ ಲೋಕಲ್ ಚಾನಲ್ಸ್ನಲ್ಲಿ ಯೂಟ್ಯೂಬರ್ಸ್ಗೆ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಪ್ರಿಂಟ್ ಮೀಡಿಯಾಗೆ ಎಲ್ಲ ಸ್ಟೇಟ್ಮೆಂಟ್ಸು ಕೊಟ್ಕೊಂಡು ಬರ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಸೀರಿಯಸ್ ನೋಟ್ನಲ್ಲಿ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ಗೂ ಬರೀತಾ ಇದ್ದೀನಿ, ಗವರ್ನರ್ಗೂ ಬರೀತಾ ಇದ್ದೀನಿ, ಚೀಫ್ ಮಿನಿಸ್ಟರ್ಗೂ ಬರೀತಾ ಇದ್ದೀನಿ, ಎಲ್ಲರಿಗೂ ಬರೀತಾ ಇದ್ದೀನಿ. ಮೇನ್ ಇವಾಗ ಇವರೆಲ್ಲರೂ ಇವರು ಇಶ್ಯೂ ಹೇಳೋದ್ರ ಮಧ್ಯದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ. ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಹೌಸ್ ನಾನು ಸೀರಿಯಸ್ ಆಗಿ ಬರ್ಕೊಂಡು ಬರ್ತಾ ಇದ್ದೀನಿ. ವಿತ್ ಡಾಕ್ಯುಮೆಂಟ್ಸ್ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಒಂದು ಆನ್ಸರ್ ಬರೋದು 1.5 ವರ್ಷ ಆಯಿತು. ಒಂದು ಅಪ್ಲಿಕೇಶನ್ದು ಒಂದು ಆನ್ಸರ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಇಂದ ಬರೋದು. ಸುಮಾರು ಇಶ್ಯೂಸ್ ಇದೆ. ಮೈಸೂರಿಗೆ ಸಂಬಂಧಪಟ್ಟಿದ್ದು, ಸ್ಟೇಟ್ಗೆ ಸಂಬಂಧಪಟ್ಟಿದ್ದೆಲ್ಲ, ಮೈಸೂರು ಡಿಸ್ಟಿಕ್ಗೆ ಸಂಬಂಧಪಟ್ಟಿದ್ದು ಸುಮಾರು ಇಶ್ಯೂಸ್ಗೆ ಕೊಟ್ಟಿದ್ದೀನಿ. ಸುಮಾರು ದಾಖಲೆ ಇದೆ. ಲಗ್ಭಗ್ ಐ ಥಿಂಕ್ ನಿಯರ್ಲಿ 50 ಅಪ್ಲಿಕೇಶನ್ಸ್ ಏನೋ ಇದೆ. 50 ಅಪ್ಲಿಕೇಶನ್ನಲ್ಲಿ 1.5 ವರ್ಷ ಮೇಲೆ ಒಂದು ಜವಾಬು ಬರೋದು. ಎಲ್ಲಿಂದ? ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಇಂದ. ಇದ್ದಾಗ ಮೈಸೂರು ಡಿಸ್ಟಿಕ್ ವಕ್ಫ್ ಬೋರ್ಡ್ ಇಶ್ಯೂ ಇದೆ. ಇದಕ್ಕೆ ಜೊತೆಯಲ್ಲಿ ಇವಾಗ ನನಗೆ ಇವಾಗ 6 ತಿಂಗಳ ಹಿಂದ್ಗಡೆ ಅನ್ವರ್ ಮಾಪಡಿ ರಿಪೋರ್ಟ್ ಬಗ್ಗೆನೂ ಗೊತ್ತಾಗ್ತದೆ. ಅನ್ವರ್ ಮಾಪಡಿ ಕಮಿಷನ್ ರಿಪೋರ್ಟ್ ಇದೆಯಲ್ಲ, ಅದು ಗೊತ್ತಾಗ್ತದೆ. ಆ ರಿಪೋರ್ಟ್ ಗೊತ್ತಾದ್ಮೇಲೆ ಅದರ ಮೇಲೆ ಓಡಾಡೋ ಟೈಮಲ್ಲಿ ಇನ್ನೊಂದು ದಾಖಲೆ 2018ನಲ್ಲಿ ನಮ್ಮ ವಕ್ಫ್ ಮಿನಿಸ್ಟರ್ ಸಾಹೇಬ್ ಜಮೀರ್ ಅಹಮದ್ ಸಾಹೇಬ್ ಇವರು ಅಸೆಂಬ್ಲಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ? ಅನ್ವರ್ ಮಾಪಡಿ ಕಮಿಷನ್ ರಿಪೋರ್ಟ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಇದೆಲ್ಲ ಮಿನಿಟ್ಸ್ ಇದೆ, ಅಸೆಂಬ್ಲಿ ಮಿನಿಟ್ಸ್ ಇದೆ. ಆ ಮಿನಿಟ್ಸ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಏನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಂದ್ರೆ, ಇವರು ವಾಯ್ದೆ ಮಾಡಿರ್ತಾರೆ. ಬಿಜೆಪಿ MLAs ಒಂದು ಕ್ವಶನ್ ರೈಸ್ ಮಾಡ್ತಾರೆ ಈ ಸಬ್ಜೆಕ್ಟ್ ಇಶ್ಯೂ ಮಾಡ್ತಾರೆ. ನಾನು ಕೇಳ್ಕೊಡೋದು ಇಷ್ಟೇ. ಇವಾಗ ಇವ್ರು ಈ ಚಿತ್ರದುರ್ಗ ಡಿಸ್ಟಿಕ್ ನಲ್ಲಿ ಎಷ್ಟು ಇಶ್ಯೂ ಇದೆ ಇದನ್ನ ನೋಡ್ಕೊಂಡು ನಾನು ಹೇಳ್ಬೋದು. ಸುಮಾರು ಇವಾಗ ಪೂರ್ತಿ ಸ್ಟೇಟ್ ಇಂದ ಪ್ರತಿ ಒಂದು ಡಿಸ್ಟಿಕ್ ಇಂದ ನಮಗೆ ಜನ ಕಾಂಟ್ಯಾಕ್ಟ್ ಆಗ್ತವೆ. ಎಲ್ಲ ಕಡೆ ಸಮಸ್ಯೆ ಇದೆ, ಸೀರಿಯಸ್ ಇಶ್ಯೂಸ್ ಇದೆ, ಎಲ್ಲ ಅಕ್ರಮಗಳು ಇದೆ. ಯಾರು ಕೇಳೋರಿಲ್ಲ, ಇವರಿಗೆ ಯಾರು ಮಾಡೋರಿಲ್ಲ. ಏನಂತ ಹೇಳೋಣ ಲಾಸ್ಟ್ ನಲ್ಲಿ ಫೈನಲಿ ಹೇಳಕ್ಕೋಗ್ರೆ ಯಾರು ಏನ್ ಕಿತ್ಕೊಳ್ತಾರೆ ನಮ್ದು ಅಂತ ಅವರು ಯಾವುದಕ್ಕೂ ಹೋಗಲ್ಲ. ಇವ್ರು ಕೂತಿರೋದೇ ಏನಂತ ಹೇಳೋಣ, ಕನ್ನಡದಲ್ಲಿ ಸ್ವಲ್ಪ ಹೇಳೋದಕ್ಕೆ ತೊಂದರೆ ಆಗ್ತದೆ. ಐ ನಾಟ್ ಗುಡ್ ಇನ್ ಕನ್ನಡ. ಇವ್ರು ಕೂತಿರೋದೇ ಸರ್ವ್ ಮಾಡಕ್ಕೆ ಒಂದು ಡೊನೇಟೆಡ್ ಪ್ರಾಪರ್ಟೀಸ್ ಮೇಲೆ ಕೂತ್ಕೊಂಡು ಇವರು ಜನ ಪರವಾಗಿ ಮಾಡ್ಬೇಕಾಗಿರೋದು. ಇವರು ಪ್ರಶ್ನೆ ಏನಿದೆ ಅಂದ್ರೆ 20 ವರ್ಷದಿಂದ ಇವ್ರಿಗೆ ಯಾರು ಸವಾಲ್ ಮಾಡಲಿಲ್ಲ ನಮ್ಮ ಕಡೆನೂ. ಇದೇನಾಗ್ಬಿಟ್ಟಿದೆ ಅಂದ್ರೆ ಕೋಟ್ಯಾಂತರ ರೂಪಾಯಿ ಗಂಟ ಎಲ್ಲ ಮಿಸ್ಯೂಸ್ ಆಗ್ಬಿಟ್ಟಿದೆ. ಇದೆಲ್ಲ ಟ್ರೆಷರಿ ಮನಿ, ಪಬ್ಲಿಕ್ ಮನಿ. ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್. ಎಲ್ಲ ಕಡೆಯಿಂದ ಇವತ್ತು ಒಂದು ಜವಾಬು ಬರಲ್ಲ. ಹೂ ಈಸ್ ಕಂಟ್ರೋಲಿಂಗ್ ನಾಟ್ ಟು ಗಿವ್ ಮೀ ದಿ ಆನ್ಸರ್? ಇದು ಫಸ್ಟ್ ಕ್ವಶನ್. ಸುಮಾರು ನಾನು ಅದೇ ಹೇಳ್ತಾ ಇದ್ದೀನಿಲ್ಲ, ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಹೌಸ್ ಇಂದ ಒಂದು ಜವಾಬ್ ಬರಲಿಲ್ಲ ಅಂದ್ರೆ someone is trying to hold my queries. ಯಾಕೆ ಕೊಡಬೇಕು ಇವನಿಗೆ? ಏನ್ ಕಿಪ್ಪಂತಾನೆ ಇವನು ಅಂತ ಬಂದ್ಬಿಟ್ಟಿದೆ. ಅದಾಗಿರೋದ್ರಿಂದಾನೆ ಇವರೆಲ್ಲರೂ ಯಾರು ಕೊಡಕ್ ರೆಡಿ ಇಲ್ಲ. ಆ ಟೈಮ್ನಲ್ಲಿ ಇವಾಗ ಅನ್ವರ್ ಮಾಪಡಿ ರಿಪೋರ್ಟ್ ಕಮಿಷನ್ ರಿಪೋರ್ಟ್ ಸಿಕ್ಕಾದ್ಮೇಲೆ ನಮ್ಮ ಸಾಹೇಬರು ಮಿನಿಸ್ಟರ್ ಸಾಹೇಬರು ಪೇಪರ್ ಮಿನಿಟ್ಸ್ ಸಿಗ್ತದೆ. ಇವ್ರೇನು ಹೇಳಿರ್ತಾರೆ 2018ನಲ್ಲಿ ಆಸ್ ಎ ಮಿನಿಸ್ಟರ್ ಆಫ್ ವಕ್ಫ್ ಅಸೆಂಬ್ಲಿನಲ್ಲಿ ಬಿಜೆಪಿ MLAsಗೆ ಕ್ವೆರಿ ಬಂದಾಗಲೇ ಹೇಳಿರ್ತಾರೆ. ಈ ಒಂದು ಪದ ಇದೆಯಲ್ಲ ನಮ್ಮ ಭಾಷೆಯಲ್ಲಿ ಹೇಳಿರ್ತಾರೆ, मैं यत्ता इंसाफ करने वाला अगर मेरे बाप भी अनवर मापड़ी कमीशन रिपोर्ट में रहे तो मैं उनके साथ मैं ऐसा बोलूंगा, हमारा मेरा तो दिल जीती है. अब दूसरा मैं क्या बोल रहा हूँ, दूसरे कोई और नहीं, उनके वालिद भी नहीं. उन्होंने वहां बोलते हैं हमने मुंबई लोग को एक क्लीन रिपोर्ट दे दिया करके, ये देखने वाले को क्या करते हैं, ये चर्चा आगे बढ़ाने के टाइम को तुम्हें एक वायदा करता है असेंबली में खड़ा, मैं CBI को दे रहा हूँ रिपोर्ट जो है, CBI को दे रहा हूँ. इन्होंने वायदा करता है, वो मिनट्स में है. मैं यथा चाह रहा
सबकी अपनी अपनी परेशानी है, सब अपनी अपनी जगह से सब क्या की गुजारिश करते, कौन क्या की बोलते, सबको ये कहते हैं। स्टेट वक्फ बोर्ड में जनता में देख लेगा वो, स्टेट वाले को सुन लेगा वो, ये डिस्ट्रिक्ट भी पॉसिबल मिस्टर क्लीन करवा नहीं ನಿಮಗೆ ದುರ್ಗದಲ್ಲಿ ಏನೇನು ಸಮಸ್ಯೆ ಏನೇನು ಮಾಡಿದ್ರೆ ಸರ್ ಹೇಳಿದ್ರಲ್ಲ, ಕೋಟಿ ಗಂಟ ಎಲ್ಲ ಆದಾಯ ಆಗ್ತಾ ಇದೆ, ಅದ್ರಲ್ಲಿ ಜನಕ್ಕೆ ನಮ್ಮ ಜನಕ್ಕೆ ಕೊಡಬೇಕು ಅಂತ ಇದ್ದು, ಇದರಲ್ಲಿ ಒಂದು ಸರ್ಕ್ಯುಲರ್ ಇದೆ, 30% ಇವರು ಬಡವ್ರ ಪಕ್ಷಕ್ಕೆ ತೆಗಿಬೇಕು, ಅವ್ರ ಎಜುಕೇಶನ್ಗೂ ಅವ್ರ ಹೆಲ್ತ್ ಪ್ಲಾನ್ಗೆ. ಮಿನಿಸ್ಟರ್ ಸಾಹೇಬ್ ಡಾಕ್ಯುಮೆಂಟ್ಸ್ ನೋಡ್ಕೊಂಡು ಒಂದು ನೀವೇ ಹೇಳಿಕೆ ಕೊಟ್ಬಿಡಿ, ಇಂಥ ಡಿಸ್ಟ್ರಿಕ್ಟ್ ನಲ್ಲಿ, ಇಂಥ ಸಿಟಿನಲ್ಲಿ, ಇಂಥ ಹಳ್ಳಿನಲ್ಲಿ ಒಬ್ರು ಕೊಡ್ತಾವ್ರೆ ಸ್ಟೇಟ್ ನಲ್ಲಿ. ಬಹಳ ಆಸೆ ಇದೆ ನಿಮ್ ಬಾಯಿಂದ ಕೇಳಬೇಕು ಅಂತ, ದಯವಿಟ್ಟು ಕೊಡ್ಬಿಡಿ. ಇದೆಲ್ಲ ನಾವು ಸ್ವಲ್ಪ ಇನ್ನು ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಫುಲ್ ನೋವಿದೆ ನಮ್ಗೆ. ದುರುಪಯೋಗ ಮಾಡಿಸ್ಕೊಂಡು ಮೈಸೂರಿನಲ್ಲಿ ಎಲ್ಲ ಲ್ಯಾಂಡ್ ಮಾಫಿಯಾ ಆಗ್ಬಿಟ್ಟವ್ರೆ. ಎಲ್ಲ ನಿಮ್ಗೂ ತೋರಿಸ್ತಾ ಇದ್ದೀವಿ ನಾವು, ಅವಾಗ ದಾಖಲೆ ಎಲ್ಲ ಕೊಡ್ತಾ ಇದ್ದೀವಿ. ಸರ್ ಕೇಳ್ದಂಗೆ ಈ 30%ಗೆ ನಾವು ಸಿಒಗೆ ಅಪಾಯಿಂಟ್ಮೆಂಟ್ ಕೇಳ್ತೀನಿ, ಇವಾಗ ಅಪಾಯಿಂಟ್ಮೆಂಟ್ ಸಿಕ್ಕಲ್ಲ. ನಮ್ಮ ಸಾಹೇಬರಿಗೆ MLA ಸಾಹೇಬರಿಗೆ ಕೇಳಿದ್ರೆ ಅವರು ಅಪಾಯಿಂಟ್ಮೆಂಟ್ ಕೊಡಲ್ಲ. ಇದರ ಬಗ್ಗೆ ಮಾತಾಡ್ಬೇಕು ಅಂತ ಬಡವರು ಯಾರ ಹತ್ರ ಹೋಗಿ ಭಿಕ್ಷೆ ಕೇಳೋಣ ಹೇಳಿ. ಸ್ವಲ್ಪ ದಾನ ಕೊಟ್ಟಿರೋರು ಬಡವ್ರಿಗೆ ಸರ್ವ್ ಮಾಡಿ, ಅವ್ರಿಗೋಸ್ಕರ ಹಂಚಿ ಅಂತ. ಹಂಚೋದು ಬಿಡ್ಬಿಡಿ, ಲೆಕ್ಕನೇ ತೋರಿಸಲ್ಲ. ಸರ್ ಹೇಳ್ತಾ ಇದ್ರಲ್ಲ, ಸರಿಯಾಗಿ IT ರಿಟರ್ನ್ಸ್ ತೋರಿಸಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ತೋರಿಸಲ್ಲ. ಯಾವ್ಯಾವ ಇಶ್ಯೂ ಮೇಲೆ ರೇಕಪ್ ಮಾಡ್ಕೊಂಡು ಹೋಗೋಣ? ಏನ್ ನಮ್ಗೆ ಏನು ಜಿಮ್ಮೆದಾರಿ ಇಲ್ಲ, ಮನೆ ಮಠ ಏನು ಇಲ್ಲ, ಹೆಂಡತಿ ಮಕ್ಕಳು ಏನಿಲ್ಲ, ಹೊಟ್ಟೆನೂ ಇಲ್ಲ, ನಮ್ಗೆ ತಲೆನೂ ಇಲ್ಲ. ಇವ್ರು ಮಾಡೋದು ಕೋಟಿ ಗಂಟೆ ಮಾಡ್ಕೊಂಡು ಹೋಗ್ಬಿಡ್ಲಿ, ನಾವೆಲ್ಲ ಇವ್ರು ಬಾಲ ಆಗ್ದಂಗೆ ತಿರ್ಕೊಂಡಿರ್ತೀವಿ. ಎಷ್ಟು ಸೊಲ್ಯೂಷನ್ ಇವಾಗ ಸಾಕಾಗ್ಬಿಟ್ಟಿದ್ದೀವಿ ನಾವು. CBIಗೆ ಸಾಹೇಬ್ರೆ ನೀವು ಹೇಳಿದ್ದೀರಿ CBIಗೆ ಕೊಡ್ತೀನಿ ಅಂತ, ದಯವಿಟ್ಟು ಕೈ ಮುಗಿತೀನಿ, CBIಗೆ ಹ್ಯಾಂಡ್ ಓವರ್ ಮಾಡಬೇಕು. ಒಂದೇ ಸಲಿಗೆ ಇದು ಸೊಲ್ಯೂಷನ್ ಎಲ್ಲ ಪರಿಹಾರ ಪೂರ್ತಿ ಸ್ಟೇಟ್ಗೆ ಆಗ್ತದೆ. ದಯವಿಟ್ಟು ಪ್ಲೀಸ್ ಸರ್.